ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೇಂದ್ರದಲ್ಲಿ ಸತತ 3ನೇ ಬಾರಿಗೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಇರೋದು ನಿಶ್ಚಿತ ಆಗಿದೆ. ಶನಿವಾರ ಮೋದಿ 3.0 ಸರ್ಕಾರದ ಯುಗಾರಂಭ ಆಗಲಿದೆ. ಇನ್ನು ಈ ಸಂದರ್ಭದಲ್ಲಿ ಜೆಪಿ ನಡ್ಡಾ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಎಲ್ ಸಂತೋಷ್ ಅವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದೋಸ್ತಿಗಳ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ಮಧ್ಯೆ ಇದೀಗ ಚರ್ಚೆ ನಡೀತಾ ಇದೆ. ಸುದೀರ್ಘವಾದಂತಹ ಮೀಟಿಂಗ್ ನಡೀತಾ ಇರೋದು. ಸಚಿವಗಿರಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇದೆ. ಅಮಿತ್ ಶಾ ಅವರು ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ಯಾರಿಗೆ ಯಾವ ಖಾತೆ ಅನ್ನೋದು ಕನ್ಫರ್ಮ್ ಆಗುವಂತ ಸಾಧ್ಯತೆ ಇದೆ. ಮಿತ್ರ ಪಕ್ಷಗಳು ಕೂಡ ಇದೀಗ ಪ್ರಮುಖ ಖಾತೆಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆ ಇಟ್ಟಿರೋದ್ರಿಂದಾಗಿ ಇದೀಗ ಸುದೀರ್ಘ ಚರ್ಚೆ ನಡೀತಾ ಇದೆ. ಇನ್ನು ದೆಹಲಿ ಮತ್ತೊಂದು ಕಡೆಯಲ್ಲಿ ಟಿಡಿಪಿ ಸಂಸದ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಮೋ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರಿಗೆ ಖಾತೆ ಅನ್ನುವಂಥ ವಿಚಾರ ಇದೀಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಂಪುಟದಲ್ಲಿ ಟಿಡಿಪಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಟಿಡಿಪಿ ನಾಯಕರ ಜೊತೆಗೆ ಸಂಸದರ ಜೊತೆಗೆ ಟಿಡಿಪಿ ಮುಖ್ಯಸ್ಥರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ದೆಹಲಿ ನಿವಾಸದಲ್ಲಿ ಚಂದ್ರಬಾಬು ನಾಯ್ಡು ಮಹತ್ವದ ಸಭೆಯನ್ನ ನಡೆಸ್ತಾ ಇರೋದು. ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆ ಅನ್ನುವಂಥ ವಿಚಾರ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮೈತ್ರಿ ಪಕ್ಷಗಳೇನಿದ್ದಾವೆ ಅವರು ಕೂಡ ಈ ಬಾರಿ ಮಹತ್ವದ ಪಾತ್ರ ವಹಿಸ್ತಾ ಇರೋದ್ರಿಂದಾಗಿ ಮಹತ್ವದ ಸ್ಥಾನಗಳನ್ನು ಕೂಡ ಮಹತ್ವದ ಖಾತೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ದೋಸ್ತಿಗಳಿಂದ ಒತ್ತಡದ ತಂತ್ರ. ಪ್ರಬಲ ಖಾತೆಗಳಿಗೆ ಸಂಬಂಧಪಟ್ಟಂತೆ ನಿತೀಶ್ ಕುಮಾರ್ ಹಾಗೂ ನಾಯ್ಡು ಪಟ್ಟನ್ನು ಹಿಡಿದಿದ್ದಾರೆ. ಜಾಣ ನಡೆಗೆ ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ಮುಂದಾದ್ರ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಇನ್ನು ಅತ್ಯುನ್ನತ ಖಾತೆಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳುವಂತಹ ಲೆಕ್ಕಾಚಾರಗಳನ್ನು ಕೂಡ ಬಿಜೆಪಿ ನಡೆಸ್ತಾ ಇದೆ. ದೆಹಲಿಯ ನಾರ್ತ್ ಸೌತ್ ಬ್ಲಾಕ್ನಲ್ಲಿ ಚರ್ಚೆ ನಡೀತಾ ಇದೆ. ಕಡೆಯಲ್ಲಿ ರೈಲ್ವೆ, ಆರ್ಥಿಕ, ಗೃಹ, ವಿದೇಶಾಂಗ, ರಕ್ಷಣೆ, ಕಾನೂನು, ಐಟಿ ಈ ಪ್ರಮುಖ ಖಾತೆಗಳೇನಿದೆ ಅದನ್ನು ತನ್ನಲ್ಲೇ ಉಳಿಸಿಕೊಂಡು ಉಳಿದ ಖಾತೆಗಳನ್ನು ದೋಸ್ತಿಗಳಿಗೆ ನೀಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೈತ್ರಿ ನಾಯಕರು ಕೂಡ ನಮಗೆ ಪ್ರಮುಖವಾಗಿರುವಂತಹ ಖಾತೆಗಳೇನಿದೆ ಸೊ ಅದು ಸಿಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರ್ತಾ ಇರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ದೋಸ್ತಿ ಪಕ್ಷಗಳ ನಾಯಕರು ಇದೀಗ ಪ್ರಮುಖವಾಗಿ ಟಿಡಿಪಿ ಯಾವೆಲ್ಲ ಖಾತೆಗಳನ್ನು ಕೇಳ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ಜೆಡಿಯು ಇದೆ. ಸೊ ಅದು ಕೂಡ ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಟಿಡಿಪಿ ನಾಯಕರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿ ನಾಯಕರ ಮಧ್ಯೆ ಕೂಡ ಇದೀಗ ಸುದೀರ್ಘವಾದಂತಹ ಮೀಟಿಂಗ್ ನಡೀತಾ ಇದೆ. ದೆಹಲಿಯಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಇದೀಗ ಚುರುಕು ಪಡ್ಕೊಳ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.